ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಣ ಅಂತಂದ್ರೆ ದೂರು ತಗೊಳ್ಳಲ್ಲ. ಯಾವುದಾದ್ರೂ ಒಂದು ಸಣ್ಣ ಖಾತೆ ಮಾಡಬೇಕು ಅಂದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು. ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೂ ಕೂಡ ಲಂಚ ಇಲ್ಲದೆ ಯಾವ ಕೆಲಸದೂ ಆಗಲ್ಲ. ನೀವು ಯಾವುದಾದ್ರೂ ಒಂದು ಫೈಲು ಮೂವ್ ಮಾಡಬೇಕು ಅಂತಂದ್ರೂ ಕೂಡ ಲಂಚ ಕೊಡಬೇಕು. ವೀಕ್ಷಕರೇ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ, ನೊಂದವ್ರಿಗೆ ಪರಿಹಾರ ಕೊಡ್ತಾರೆ. ಯಾರ್ಯಾರು ಲಂಚ ತಗೊಳ್ತಾ ಇದ್ದೀರಿ, ಯಾರ್ಯಾರು ಬಡವರಿಗೆ ಮೋಸ ಮಾಡ್ತಾ ಇದ್ದೀರಿ, ಇವತ್ತಿಗೆ ನಿಲ್ಸ್ಬಿಡಿ. ಯಾಕಂದ್ರೆ ನಾವು ಬರ್ತಾ ಇದ್ದೀವಿ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸರ್. ಆ 9,000 ಯುವಕರು ನಮಗೆ ಬೇಕಾಗಿದ್ದಾರೆ ಸರ್. ದಯವಿಟ್ಟು ನಮ್ಮ ಯುವ ಸಮಾಜ ನಿರ್ಮಾಣನ ಸಂಪರ್ಕಿಸಿ, ನಮ್ಮ ಜೊತೆ ಕೈ ಜೋಡಿಸಿ. ಈಗ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಣ ಅಂತಂದ್ರೆ ದೂರು ತಗೊಳ್ಳಲ್ಲ. ಯಾವುದಾದ್ರೂ ಒಂದು ಸಣ್ಣ ಖಾತೆ ಮಾಡಬೇಕು ಅಂದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು. ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೂ ಕೂಡ ಲಂಚ ಇಲ್ಲದೆ ಯಾವ ಕೆಲಸದೂ ಆಗಲ್ಲ. ನೀವು ಯಾವುದಾದ್ರೂ ಒಂದು ಫೈಲು ಮೂವ್ ಮಾಡಬೇಕು ಅಂತಂದ್ರೂ ಕೂಡ ಲಂಚ ಕೊಡಬೇಕು. ವೀಕ್ಷಕರೇ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ, ನೊಂದವ್ರಿಗೆ ಪರಿಹಾರ ಕೊಡ್ತಾರೆ. ಯಾರ್ಯಾರು ಲಂಚ ತಗೊಳ್ತಾ ಇದ್ದೀರಿ, ಯಾರ್ಯಾರು ಬಡವರಿಗೆ ಮೋಸ ಮಾಡ್ತಾ ಇದ್ದೀರಿ, ಇವತ್ತಿಗೆ ನಿಲ್ಸ್ಬಿಡಿ. ಯಾಕಂದ್ರೆ ನಾವು ಬರ್ತಾ ಇದ್ದೀವಿ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸರ್. ಆ 9,000 ಯುವಕರು ನಮಗೆ ಬೇಕಾಗಿದ್ದಾರೆ ಸರ್. ದಯವಿಟ್ಟು ನಮ್ಮ ಯುವ ಸಮಾಜ ನಿರ್ಮಾಣನ ಸಂಪರ್ಕಿಸಿ, ನಮ್ಮ ಜೊತೆ ಕೈ ಜೋಡಿಸಿ. ಈಗ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ